ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ರೇವತಿ ನಕ್ಷತ್ರ ದಿನ ಶ್ರೀಮನ್ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಅಮ್ಮನವ್ರ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ದಿನ ಅವರ ಜನ್ಮ ನಕ್ಷತ್ರನೂ ಕೂಡ. ಸೊ ಈ ನಿಟ್ಟಿನಲ್ಲಿ ಅವರ ಸ್ಥಾಪನೆ ಮಾಡಿದ ದಿನ ನಂತರ ಇವತ್ತುವರೆಗೂ ಅಮ್ಮನವರ ವರ್ಧಂತಿ ಅಂತ ನಾವು ಆಚರಿಸ್ತಾ ಬಂದಿದ್ದೀವಿ. ಆಷಾಢ ಮಾಸದಲ್ಲಿ ಎಲ್ಲ ವಿಶೇಷ ಪೂಜೆಗಳು ಮತ್ತು ಇವತ್ತು ವಿಶೇಷವಾಗಿ ಅಮ್ಮನವ್ರ ವರ್ಧಂತಿ ಶ್ರೀಮನ್ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮ ತಿಂಗಳು ಹಾಗೂ ಜನ್ಮ ನಕ್ಷತ್ರ ಎಂದ ಸ್ಮರಣೆ ಮಾಡ್ತಾ ಅಮ್ಮನವರು ನಾಡಿನ ಸಮಸ್ತ ಜನತೆಗೆ ಒಳ್ಳೆಯ ಆರೋಗ್ಯ, ಸಮೃದ್ಧಿ, ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀವಿ. ಆ ಸಂಕಲ್ಪವನ್ನು ಆವತ್ತಿನ ಇವತ್ತವರೆಗೂ ನಿರಂತರವಾಗಿ ನಮ್ಮ ಪ್ರಾರ್ಥನೆ. ಅದು ಇಲ್ಲ, ಆ ಥರ ಏನು ವ್ಯತ್ಯಾಸ ಇಲ್ಲ. ಪಾರಂಪರ್ಯ ನಿರಂತರವಾಗಿ ನಡೆಯುತ್ತೆ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ನನ್ನ ವೈಯಕ್ತಿಕವಾದ ವೃತ್ತಿ ಜೀವನ ಅದು ಬೇರೆದು. ಇಲ್ಲಿ ಇದು ಪಾರಂಪರ್ಯ ಮುಂದುವರಿತಾ ಹೋಗ್ತಾ ಇದೆ. ಸಂಸದರು ಅಂತ ಇಲ್ಲ, ಮನೆತನದ್ದು ಇದು ಮುಂದುವರಿಸ್ಕೊಂಡು ಹೋಗೋದಷ್ಟೇ. ಇಲ್ಲಿ ಇವತ್ತಿನ ದಿನ ಅವರು ಸಂಸದರಾಗಿ ಬಂದಿದ್ದಾರೆ ಅಂತ ನಾವು ಅಂದ್ಕೊಂಡಿಲ್ಲ. ಏನಕ್ಕೆ ಹರಕೆ ಮಾಡ್ತೀವಿ? ಅದನ್ನ ಪ್ರಾರ್ಥನೆ ಮಾಡ್ಕೋತೀವಿ. ಹರಕೆ ಅಂತ ಏನಿಲ್ಲ, ದೇವ್ರು ಏನು ಪ್ರೇರಣೆ ಕೊಡ್ತಾಳೋ ಅದು ಮಾಡ್ತೀವಿ. ಇಲ್ಲ, ವಿಶೇಷ ಇಲ್ಲ. ಪ್ರತಿ ವರ್ಷ ವರ್ಧಂತಿಗೆ ನಾವು ಹೇಳಲ್ಲ ಎಲ್ಲವೇ. ಈ ಸತಿನೂ ಹೋದ ವರ್ಷನೇ ಕೊಡಬೇಕಾಗಿತ್ತು, ಆದ ಕಾರಣಾಂತರದಿಂದ ಹೋದ ವರ್ಷ ಆಗಲಿಲ್ಲ. ಈ ಸತಿ ಮೂಲ ಮೂರ್ತಿಗೆ, ಉತ್ಸವ ಮೂರ್ತಿಗೆ ಎರಡು ನಮ್ದೇನಿಲ್ಲ, ಚಾಮುಂಡೇಶ್ವರಿ ಪ್ರೇರಣೆ ಅಷ್ಟೇ. KRS ತುಂಬಿದೆ, ನಾವು ಸಹ ಕಳೆದ ಬಾರಿ ಹೋಗಿ ಅಲ್ಲಿ ಮಾಡಿದ್ದೀವಿ. ಒಳ್ಳೇದು, ಹೋಗಬೇಕು. ಈಗ ಸ್ವಲ್ಪ ಇದೆಲ್ಲ ಎಲ್ಲರೂ ಹೋಗೋರೆಲ್ಲ ತುಂಬ ಜನ ಹೋಗೋರು ಇದ್ದಾರಲ್ಲ, ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ಕೊಂಬರ್ಲಿ. ಆಮೇಲೆ ನಾವು